ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯ ಬಿಜೆಪಿ ಶಾಸಕರುಗಳು, ಮಾಜಿ ಶಾಸಕರುಗಳು ನಾವೆಲ್ಲರೂ ಕೂಡ ಈ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಕ್ಕೆ ನೇರವಾಗಿ ದುಡ್ಡು ಕೊಡ್ತಾರೆ ಅನ್ನುವಂಥ ಮಾತು ಬಂದು ಒಂದು ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತೇಳಿ ಒಂದು ಚರ್ಚೆ ನಡೆಯಿತು. ಯಾರೇ ಮಾಜಿ ಶಾಸಕರಿರ್ಬೋದು, ನಾನಿರ್ಬೋದು, ನಾವೊಂದು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ನಾವು ಕೆಲವು ಅಭಿವೃದ್ಧಿ ಕಾರ್ಯವನ್ನು ಕೇಳೋದು ವಾಡಿಕೆ. ಅದು ಹಿಂದಿನಿಂದಲೂ ಬಂದಿರ್ತಕ್ಕ. ನಾನು ಸಹ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಆಡಳಿತ ಪಕ್ಷ ಇದ್ದುಕೊಂಡು ಅನುಭವ ನನಗಿದೆ. ಇದು ಹೊಸತೇನಲ್ಲ. ಆದರೆ ನಮ್ಮ ಒಂದು ಅಭಿವೃದ್ಧಿ ಯಾವುದೇ ದುಡ್ಡು ಅದು ಕೊಡುವಂಥದ್ದು ಆಯಾಯ ವಿಧಾನಸಭಾ ಕ್ಷೇತ್ರದ ಜನರ ಬೇಡಿಕೆಗೆ ಅನುಗುಣನೆ ಆಗ್ತಕ್ಕಂಥ ಕೆಲಸ. ಅದಕ್ಕೆ ಈ ರೀತಿ ಒಂದು ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದು ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಬೇಡಿಕೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಕೆಲಸವನ್ನ ಕೊಟ್ಟಿರ್ತಕ್ಕಂಥದ್ದು ಇದೆ. ಆದೇಶದಲ್ಲಿ ಬಹುಶಃ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಉಲ್ಲೇಖ ಬಂದಿದೆ ಅನ್ನುವಂಥ ನಂದು ಕೂಡ ಒಂದು ಉಲ್ಲೇಖ ಬಂದಿದೆ. ಅದು ಪರಿಶಿಷ್ಟ ಜಾತಿಯ ಕೆಲವು ಕಾಲನಿಗಳಿಗೆ ದುಡ್ಡನ್ನು ಒಂದು ಸಣ್ಣ ಅಮೌಂಟ್ ಬಂದಿರತಕ್ಕಂಥ ಅದಕ್ಕೆ ದೊಡ್ಡ ವಿಷಯ ಮಾಡಿದ್ದಾರೆ. ಅದನ್ನ ಮುಂದಿಟ್ಟುಕೊಂಡು ಬಹುಶಃ ದೊಡ್ಡ ಒಂದು ಗಲಾಟೆ ಸದನದಲ್ಲಾಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾವು ಹಿಂದೆ ಶಾಸಕರಾಗಿದ್ದಾಗ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ದುಡ್ಡು ಪ್ರಾರಂಭದಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ. ಏನು ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಪ್ರಾದೇಶಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶಾಸಕರಿಗೆ ಅನುದಾನ ಬರ್ತದೆ. ಎಲ್ಲಿವರೆಗೆ ಈ ಸಾರಿ ಶಾಸಕರ 10 ಕೋಟಿ ರೂಪಾಯಿ ಇವತ್ತು ಎಲ್ಲ ಶಾಸಕರಿಗೆ ಬಂದಿದೆ. ನನ್ನದೊಂದು ಅದಕ್ಕೆ ಒಂದು ವಿರೋಧ ಏನು ಅಂತಂದ್ರೆ, ಎಲ್ಲ ಕಡೆ ಅದು 10 ಕೋಟಿಯನ್ನ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಇದನ್ನ ಅನುದಾನದಿಂದ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರೆ ಅವ್ರೇನ್ ಮಾಡ್ತಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಕಟೌಟ್ ಹಾಕ್ತಾರೆ. ಮೊದಲದು ಅದು ಕೂಡ ಒಂದು ಕಾಲದಲ್ಲಿ ಇರಲಿಲ್ಲ. ಅದೊಂದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಅದನ್ನ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕಟೌಟ್ ನಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಅನುದಾನ, ಅದು ಶಾಸಕರ ನಿಧಿ ಅಂತ ಹೇಳಿ, ಶಾಸಕರ ಅಭಿವೃದ್ಧಿ ಕೊಟ್ಟಿರ್ತಕ್ಕ ಹಣ ಅಂತ ಹೇಳಿದ್ರೆ ಅದು ಶಾಸಕರ ನಿಧಿ ಹಣ ಅಂತ ಹೇಳಿದ್ರೆ ಅದು ಸರ್ಕಾರದ, ರಾಜ್ಯ ಸರ್ಕಾರ ಕೊಡ್ತಕ್ಕಂಥ. ಇವರೆಲ್ಲ ಬ್ಯಾನರ್ಗಳಲ್ಲಿ ಮೋದಿ ಫೋಟೋ ಹಾಕ್ತಾರೆ. ಇನ್ನು ಮೋದಿ ಅವರು ದುಡ್ಡಲ್ಲ. ನಾನು ಯಾಕೆ ಅಂತ ಹೇಳುದು, ಇವರು ಬೇರೆ ವಿಚಾರವನ್ನ ಮುಂದಿಟ್ಟುಕೊಂಡು ಮಾತಾಡಿದ್ದಾರೆ. ಇವರು ರಾಜ್ಯ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಹಾಗೆ ಮೋದಿ ಅವರ ಫೋಟೋ, ಅದೇನು ಕೇಂದ್ರ ಸರ್ಕಾರ ದುಡ್ಡಲ್ಲ. ಇದು ಈ ತರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನನಗೆ ಬಹುಶಃ ಬಹಳಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ನನ್ನ ಕ್ಷೇತ್ರದಲ್ಲೇ ಮಾಡಿದ್ದೇನೆ. ಇದು ಇಂತಹ ಸಣ್ಣ ಅನುದಾನದ ಬಗ್ಗೆ ನಾನು ಮಾತಾಡುವಂಥದ್ದು ಹೋಗ್ತಾ ಇಲ್ಲ. ಆದ್ರೆ ನನ್ನ ಕಾಲದಲ್ಲಿ ಶುರುವಾಗಿರ್ತಕ್ಕಂಥ ಅನೇಕ ಕೆಲಸ, ಯಾಕೆ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕಾಗಿದೆ, ಇವತ್ತು ಕೂಡ ಅನೇಕ ಮಹತ್ವದ ಕೆಲಸ ಕಾರ್ಯಗಳ ಅರ್ಥದಲ್ಲಿ ನಿಂತಿದೆ. ಭವನ ಅಂತ ಭಾರಿ ಸುಂದರವಾದ ಭವನ ನಿರ್ಮಾಣದ ಅದು 80% ಕೆಲಸ ಆಗಿದೆ. ಬಹುಶಃ ಅವರ ಬಂಟ್ವಾಳದಲ್ಲಿ ಅವರ ಹುಟ್ಟಿದ ಜಾಗದಲ್ಲಿ ಪಂಚಮಂಗೇಶ್ವರ ಭವನ, ಅದು ಕನ್ನಡ ಸಂಸ್ಕೃತಿ ಇಲಾಖೆ, ಬಹುಶಃ ಮುಖ್ಯಮಂತ್ರಿಯವರು ಇದ್ದೇ ಅದಕ್ಕೆ ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ವಿ. ಆದರೆ ಅದು ನಾವು ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಹೋದ್ಮೇಲೆ ಅದು ಯಾರಾದ್ರೂ ಅದರ ಮುಖ ನೋಡ್ಲಿಲ್ಲ. ಅದು ಹಾಗೆಯೇ ಇದೆ. ಈಗ ಮತ್ತೆ ಬಂದಾಗ ಅದನ್ನು ಮಾಡಿಸಬೇಕು ಅಂತ ಪ್ರಯತ್ನ. ಇಂತಹ
ಸಂದರ್ಭಗಳಲ್ಲಿ ನಾವು ಇಂಥ ಕೆಲಸ ಮಾಡಿದಾಗ ಇದಕ್ಕೆ ಈ ತರ ಪ್ರತಿರೋಧ ಬರ್ತದೆ ಅಂತ ಹೇಳುವಂತ ಸರಿಯಾ ಅಂತ ಹೇಳುವಂತ ಪ್ರಶ್ನೆ. ಹಾಗೇನೆ ಬೇರೆ ಬೇರೆ ನಮ್ಮಲ್ಲಿ ಒಂದು 20 ಕೋಟಿ ರೂಪಾಯಿ ಒಂದು ಸೇತುವೆ, ಅದಕ್ಕೆ ಒಂದು ಅಜರಮಗೇರು ಮತ್ತು ಕಡಿಶ್ವಾಲೆ ಅಂತ ಹೇಳಿ 2 ಸೇತುವೆಗಳ ಮಧ್ಯೆ ಒಂದು ಸೇತುವೆ, ಅದು ಸೌಹಾರ್ದ ಸೇತುವೆ ಅಂತ ಹೇಳಿ ಅದಕ್ಕೆ ಮಂಜೂರಾತಿ ಆಗುವಾಗಲೇ ಅದಕ್ಕೆ ಬಂದಿತ್ತು. ಆ ಸೌಹಾರ್ದ ಸೇತುವೆ ಅವು ಇವತ್ತು ಕೂಡ ಅವರ 5 ವರ್ಷದ ಅವಧಿಯಲ್ಲಿ ಅದನ್ನ ಆ ಕಡೆ ಮುಖ ನೋಡ್ಲಿಲ್ಲ, ಹಾಗೆ ಇದೆ. ಈಗ ಅದನ್ನು ಪೂರ್ತಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮತ್ತೆ ಬಂದ್ರೆ ಹೇಗೆ ಬೆನ್ನೆಂಬುದನ್ನು ಅದಕ್ಕೆ ಎಲ್ಲ ಜಾಗಗಳನ್ನು ಮಾಡಿ ಒಬ್ಬ ಖಾಸಗಿ ವ್ಯಕ್ತಿಯ ಜಮೀನನ್ನ ಸರ್ಕಾರದ ತಗೊಂಡು ಸರ್ಕಾರದ ಜಾಗವನ್ನು ಎಕ್ಸ್ಚೇಂಜ್ ಮಾಡಿ, ಯಾಕಂದ್ರೆ ಕಾಂಪ್ಯಾಕ್ಟ್ ಆಗಿ ಒಂದು 10 ಎಕರೆ ಜಾಗದಲ್ಲಿ ಬೇಕು ಅಂತ ಹೇಳಿ ಅದು ಮಾಡಿ ರೆಡಿ ಮಾಡಿ 10 ಕೋಟಿ ರೂಪಾಯಿ ಮಂಜೂರಾತಿ ಆಯಿತು. ಅದು ಅಲ್ಲಿ ನೆನಗುದಿ ಹೊಸ ಸರ್ಕಾರ, ಈ ಬಿಜೆಪಿ ಸರ್ಕಾರ ಬಂದಾಗ ಅದು ಆಗಲಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಬಂದಾಗ ನಾನು ಮತ್ತೆ ಅದು ಮಾಡಬೇಕು ಅಂತೇಳಿ ನನ್ನ ಮನವಿಯನ್ನು ಕೂಡ ಮಾಡಿ. ಇಂಥ ಸುಮಾರು ವಿಷಯಗಳು ಬಹುಶಃ ನಮ್ಮ ಹಿಡಿತದಲ್ಲಿ. ಈಗ ನಮ್ಮ ಬೀಸ್ ರೋಡ್ನಲ್ಲಿ ತಾಲೂಕು ಕಚೇರಿ ಇದೆ, ಅದನ್ನು PPP ಮಾಡೆಲ್ ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನಾನು ಹೊರಟಿದ್ದೆ. ಅದು ಕಟ್ಟಡದ ಕೆಲವು ಅದನ್ನು ತೆರವು ಮಾಡಿ ಹಳೆಯ ತಾಲೂಕು ಆಫೀಸ್, ನಿಮ್ಗೆ ಗೊತ್ತಿದೆ, ನಮ್ಮ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಹಳೆಯ ತಾಲೂಕು ಆಫೀಸ್, ಅದು ನಾನು ಮಾತಿ ಆದ್ಮೇಲೆ ಅದು ಹಾಗೆ ನಿಂತಿದೆ. ಅದನ್ನು ಮತ್ತೆ ಅದನ್ನ ಈಗಾಗಲೇ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೆ, ಅದು ಮತ್ತೆ ಮಾಡಬೇಕು ಅನ್ನೋ ನನ್ನೊಂದು ಅಪೇಕ್ಷೆ ಇದೆ.